ಮಾಡೇನ್ರಿ ಅದು ಕಂಡು ಬಂದೈತ್ರಿ. ಅದು ತಪ್ಪು ಮಾಡ್ಯಾರ, ಅವರು ಒಪ್ಕೊಂಡಾರ ಅದನ್ರಿ. ಅವ್ರು ಏನಾಯ್ತು ಅಂದ್ರೆ ಈಗ ರೀ ಆಲ್ರೆಡಿ ಅವ್ರು ಹೆಂಗೈತೆ ಅಂದ್ರೆ ಫಸ್ಟ್ ಅಲಾಟ್ ಆದದ್ದು ಎಷ್ಟು 9 ಜನ ರೀ. ಫಸ್ಟ್ 9 ಜನಕ್ಕೆ ಅಲಾಟ್ ಆದ್ರ ಮೆಂಬರ್ಸ್ ಅಟ್ಟಾರ. ಅದು ಅವಾಗೆಲ್ಲ ದೊಡ್ಡ ಸೈಜ್ ಪ್ಲಾಟ ಬಂದವ್ರು. ಆನಂತರ ಏನು ಮಾಡಿರಿ ಮೆಂಬರ್ಗಳು ಎಕ್ಸಿಸ್ಟಿಂಗ್ ಮಾಡ್ಕೋತ ಜಾಸ್ತಿ ಮಾಡ್ಕೋತ ಹೋಗ್ಯಾರ್ರಿ. ಈಗ ಆಲ್ರೆಡಿ ಈಗ ಒಂದು ಮೆಂಬರ್ ಆಲ್ರೆಡಿ ಅದ್ರಾಗ ಇಲ್ಲಿಗಲ್ ಕಟ್ಟ್ಯಾರ ಅವರು. ಅವು ಆ್ಯಕ್ಚುಲಿ ಡಿಮಾಲಿಷ್ ಆಗ್ಬೇಕ್ರಿ ಅವು. ಈಗ ಅವ್ನು ಉಳಿಸ್ಕೊಳ್ಳೋ ಸಂಬಂಧ ಇವನ್ನ ಇಂಥವನ್ನ ಬಡ ಪಾಯನ ಬಲಿಪೋಷೆ ಮಾಡ್ತಾರೆ ಪಾಪನ. ಮತ್ತು ಆಲ್ಮೋಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ನ ಡೈರೆಕ್ಷನ್ ಇದೆ ಅದಕ್ಕೆ. ಮತ್ತು ಕೋರ್ಟ್ ಹೆಂಗೈತೆ, ಕೋರ್ಟ್ ಎಲ್ಲೂ ಇವ್ರಿಗೆ 92ದಾಗ ಕಟ್ಟಬೇಡ ಎಲ್ಲಿ ಹೇಳಿಲ್ಲ. ಮತ್ತು ಸ್ವಲ್ಪ ಈಗ ಪವರ್ನಾಗ ಇದ್ದವ್ರ ಇವರು ಮೇತ್ರಿ ಅವ್ರಿಗೂ ನಾ ಕರೆಸಿ ಮಾತಾಡಿ ಹೇಳೀನಿ ಅವ್ರಿಗೆ. ನಾವು ಇದನ್ನ ಸಾರ್ಟ್ ಔಟ್ ಮಾಡಿರಿ ಬೇಡ ಅಂತ ಹೇಳಿಕಾರೆ. ಸುಮ್ಮನೆ ಏನಾಕೈತ್ರಿ ಅದ ಮಣ್ಣಿನ ಗಾಡಿ ನೀರು ಕೊಯ್ದ್ರೆ ಮತ್ತೆ ಹೊಲಸ ಬರೋದಿರೋದು ಅವ್ರಿಗೆ. ಅದನ್ನೂ ಹೇಳಿದನ್ರಿ ನಾ, ನಿಮ್ದು ಏನಾಯ್ತು ನೀವು ಶಟ್ಲ್ ಮಾಡ್ಕೊಂಡು ಮುಗಿಸ್ರಿ ಅಂತ ಹೇಳಿಕಾರ್ರಿ. ಆದರೂ ಏನು ಮಾಡ್ತಾರೆ ಮತ್ತು ಈ ಥರ ಏನಾಯ್ತು ಅಂದ್ರೆ ನಾವು ಎಂಟ್ರಿ ಆದ್ಕೊಳ್ಳೋ ಸುಮ್ಮ ಇಲ್ಲದ ಇದು ಕೊಡಕತ್ತಾರ ಅವ್ರು. ಸುಮ್ಮ ಗುಂಡಾಗಿರಿ ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿರಿ ನಾವು ಯಾವುದೋ ಮಾಡೋಕ್ಕಾರ ಕಾನೂನು ಚೌಕಟ್ಟಿನ ಕೆಲಸ ಮಾಡ್ತೀವಿ ನಾವು. ಫಸ್ಟ್ ನಮ್ಮ ಕಡೆ ಯಾವುದೋ ಅಪ್ರೋಚ್ ಅವರು ಪೇಪರ್ಸಲ್ಲಿ ಯಾವ ನೋಡೋಕೆ ಹೋಗಲ್ರಿ ನಾವು. ಮತ್ತು ಇಲ್ಲಾಂದ್ರೆ ಅದ್ರ ನಾವು ಕೈ ಹಾಕಕ್ಕೆ ಹೋಗಲ್ರಿ ನಾವು. ಸುಮ್ಮ ಏನು ಮಾಡ್ತಾರೆ ಮತ್ತು ಸುಮ್ಮ ಉಸ್ತುವಾರಿ ಮಂತ್ರಿ ಹೆಸರು ಹೇಳೋದು, ನಮ್ಮ ಹೆಸರು ಹೇಳೋದು. ಉಸ್ತುವಾರಿ ಮಂತ್ರಿ ಗೊತ್ತೈತೆ ನಿಮ್ಗೆ ರೀ. ಯಾಕೆ ಅವ್ರ ಐತಿ ಕಾಗದಲ್ಲಿ ಯಾವುದು ನೋಡೋಕೆ ಹೋಗಲ್ಲ ಅವ್ರ, ನಾವು ಮಾಡೋಕೆ ಹೋಗಲ್ಲ. ಇದಕ್ಕೆ ಮಾಧ್ಯಮ ಮುಖಾಂತರ ಏನು ನಿಮ್ಮ ಮನವಿ ಮಾಡ್ಕೊತಂದ್ರೆ ಇಂಥ ಬಡಗ ಒಂದು ಅನ್ಯಾಯ ಆಗೈತಿ, ಇದು ಎಷ್ಟು ಸಾಧ್ಯ ಆಕೈತಿ ನೀವು ಇದನ್ನು ಮಾಡಿರಿ. ಯಾಕಂದ್ರೆ ನಮ್ದು ಏನೈತೆ ಅಂದ್ರೆ ಸರ್ಕಾರನೂ ಇದಕ್ಕೆ ಇದನ್ನು ಮಾಡಲಿ. ಯಾಕೆ ಪ್ರೈಮ್ ಮಿನಿಸ್ಟರ್ ಡೈರೆಕ್ಷನ್ ಐತ್ರಿ, ಅಂಥ ದೊಡ್ಡ ಪ್ಲಾಟ್ ಐತಿ, ಬಡು ಮನುಷ್ಯ ಅದನ್ರಿ ಅವ. ನಮ್ಗೆ ಅಪ್ರೋಚ್ ಆಗ್ಯಾನ, ನಾವೇನು ಕಾನೂನು ಚೌಕಟ್ಟಿನಾಗ ಕೆಲಸ ಮಾಡತ್ತೀವಿ ನಾವು. ಇದೆ ಎಲ್ಲ ನಿಮಗೆಲ್ಲ ಒಂದು ಸೆಟ್ ಕೊಡ್ತೀನಿ ರೀ ನಾನು, ಎಲ್ಲ ನೋಡ್ರಿ ಅದನ್ರಿ. ಅಲ್ಲೆಲ್ಲ ಕೊಡ್ತೀವಿ, ಡೀಟೇಲ್ಸ್ ಕೊಡ್ತೀವಿ. ಅಲ್ಲ ಡೀಟೇಲ್ಸ್ ಕೊಡ್ತೀವಿ, ಎಲ್ಲ ಪೇಪರ್ಸ್ ಕೊಡ್ತೀವಿ ನಿಮ್ಗೆ. ಎಲ್ಲರಿಗೂ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಿಮ್ಗೆ ರೀ. ಅದು ನೋಡ್ಕೊಂಡು ಬೇಕಾದ್ರೆ ನಾವು ಸುದ್ದಿ ಮಾಡಿ ಇಷ್ಟ ರೀ. ನಮ್ದು ಒಂದೇ ಏನು ರಿಕ್ವೆಸ್ಟ್ ಆತಂದ್ರೆ ರೀ, ಅದೇ ಅಲ್ಲ ಪವರ್ಫುಲ್ ಏನಾಯ್ತು ಅಂದ್ರೆ ಅಲ್ರಿ ಮದ್ದಿಂದ ಇಂಥ ಮಾಡ್ಕೋತಾರ ಎಲ್ಲರೂ ಅಲ್ರಿ. ಗುಂಡಾಗಿರಿ ಅಂದ್ರೆ ಏನು ಹಿಂಗಾರಲ್ಲ. ಮತ್ತೆ ಏನಾಕೈತ್ರಿ ಈಗ ನೋಡ್ರಿ, ಆ್ಯಕ್ಚುಲಿ ಮೇತ್ರಿ ಅಧ್ಯಕ್ಷ ಅಲ್ರಿ ಈಗ ರೀ. ಇನ್ನೊಬ್ರು ಯಾರು ಅವ್ರಿ ಕಿನಿಗಿ ಅದ್ದಾರ್ರಿ ಅವ್ರಿ. ಈಗ ಅವ್ರ ಕರೆಸಿ ಮಾತಾಡಿ ನಾವು ಒಪ್ಕೊಂಡ್ರೆ ಅವ್ರಿ ನಾವು ಏನಾರು ಸೆಟ್ಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೆಟ್ಲ್ ಮಾಡಿ ಜಾಗ ಇದೆ ರೀ. ಏನಾರ ಅವ್ನು ಏನು ಮಾಡತ್ತಾನ್ರಿ ಈಗ ಲೀಗಲ್ ಒಪಿನಿಯನ್ 90 ಮೇಲೆ ತೊಗೊಂಡ 92 ಮೇಲೆ ಏನೂ ಇಲ್ರಿ ಅದು. ಮತ್ತು ಕೋರ್ಟ್ ಯಾವುದೂ ಡೈರೆಕ್ಷನ್ ಕೊಟ್ಟಿಲ್ಲ 92 ಮಾಡೋ ಬರ್ತೇಳ್ರಿ. ಮತ್ತು ಆಲ್ರೆಡಿ ಈಗ ರೀ ಇನ್ಕಂಪ್ಲೀಟ್ ಐತಿರೋದು ರೀ ಬಿಲ್ಡಿಂಗ್ ರೀ. ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೊಂಬಂದನ್ರಿ ಅವ್ನು. ನೀವು ಬೇಕಾದ್ರೆ ಫೋಟೋನ ಕೊಡ್ತೀವಿ ನಿಮ್ಗೆ, ಅದು ಕಟ್ಟಡದ್ರ ಅಲ್ಲಿ ಹಿಂಗಾರಲ್ಲ ಏನು ಹೇಳಕ್ಕೆ. ಅದ ಎಲ್ಲ ಕೊಡ್ತೀರಿ. ಇಲ್ಲ ಆ್ಯಕ್ಚುಲಿ ಅವರು ಡೈರೆಕ್ಷನ್ ಕೊಟ್ಟಾರ ಅವ್ರಿಗೆ ರೀ. ಅಂದ್ರೆ ನೀವು ಒಂದು ಅಲ್ಲಿ ನಿಮ್ದು ಪ್ಲಾಟ್ ಅಲ್ಲದ ನೀವು ಕಟ್ಟಡ ಬಂದ್ ಮಾಡ್ಬೇಕಂತ ಹೇಳೋದು ಡೀಟೇಲ್ಸ್ ಎಲ್ಲ ಕೊಡ್ತೀರ ಅವ್ನು ಪೇಪರ್ಸ್ ಅಲ್ಲಿ. ಏನು ಹಿಂಗಾರಲ್ಲ ಮತ್ತೆ ರೀ ಇನ್ನು ನೀವು ನಿಮ್ಗೆ ಕೊಡ್ತೀವಿ. ನೀವೇ ನಂದು ಮಾಧ್ಯಮ ತೋರು ನೀವೇ ತರಬೇಕ್ರಿ ಅದನ್ನು ರೀ. ಅದಕ್ಕೆ ನಿಮ್ಮೆಲ್ಲ ಕರ್ಸೋರು ನಾವು. ಅಲ್ಲ ಅದು ಈಗ ಏನಾಯ್ತು ಸುಮಾರು ಇದ್ರಿ ನಾವು ನೋಡ್ರಿ ಯಾರ ಬರಲ್ರಿ ಈಗ ಯಾವ ಡಾಕ್ಯುಮೆಂಟ್ಸ್ ನೋಡಕ್ಕೆ ಹೋಗಲ್ಲ. ಮತ್ತು ಅದ್ರ ಹುಳ್ಳಿಲ್ಕ ನಾವು ಹಚ್ಕೊಳಕ್ಕೆ ಹೋಗಲ್ರಿ ನಾವು. ಸುಮ್ಮನೆ ದುಡ್ಡು ಕೊಟ್ಟು ಹೆಸರು ಕೆಡಿಸ್ಕೊಳ್ರಿ ನಾವು. ಅಲ್ಲಿ ನೋಡ್ರಲ್ಲ ಅದನ್ನು ನೋಡೋಣ, ಅದನ್ನು ವಿಚಾರ ಮಾಡ್ಬೇಕಾರೆ. ಇಲ್ಲ ಇನ್ನೂ ಇಲ್ಲ. ಯಾಕಪ್ಪ ಇವ್ರದ್ದು ಸೆಲ್ಡಿಡ್ ಆದ ನಂತರ ನಮ್ಗೆ ಬರತ್ರಿ ಅದು. ಫೈನಲ್ ಸೆಲ್ಡ್ ಇವ್ರು ಕೊಡ್ಬೇಕ್ರಿ ಅದನ್ನು ರೀ. ಕೊಟ್ಟಾದ್ರೆ ನಮ್ಗೆ ಟ್ರಾನ್ಸ್ಫರ್ ಆಕತ್ರಿ ಅದು. ಸೊಸೈಟಿ ಇವ್ರು ಕೊಟ್ಟ ನಂತರ ನಂಗೆ ಟ್ರಾನ್ಸ್ಫರ್ ಆಕತ್ರಿ ಅದು. ಅದು ಕೊಡೋ ಸಂಬಂಧ ಅವ್ರು ಈಗ ಮನೆಯೆಲ್ಲ ಒಪ್ಕೊಂಡಿದ್ರು ಅವರು. ಈ ಮತ್ತೆ ಮೆಚ್ಚೋಳ ಬೆಳಂತ್ರಿ ಮತ್ತೊಂದು ಸ್ಟಾರ್ಟ್. ಅದಕ್ಕೆ ಮಾಧ್ಯಮಿಕ ರಿಕ್ವೆಸ್ಟ್ ನನಗೆ ಒಬ್ಬ ಬಡೋಗ ಅನ್ಯಾಯ ಆಗೈತಿ, ನಿಮ್ಮ ತೋರು ನ್ಯಾಯ ಸಿಗ್ಲತ್ತ. ಅದಕ್ಕೆ ನಿಮ್ಮೆಲ್ಲ ಕರೆಸ್ಕಾರ ಒಂದು ಪ್ರೆಸ್ ಮೀಟ್ ಕರೆಸಿ ಇಟ್ಟಾರ. ಇನ್ಜಸ್ಟಿಸ್ ಚೀಟಿಂಗ್ ಅಲ್ಲ ಎರಡು ಬಂತ್ರ ಅದು ಸೊಸೈಟಿಯಿಂದ ಚೀಟಿ. ಹಾಂ ಚೀಟಿಂಗ್ ಅವಂಗ ಹೌದು. ಆಮೇಲೆ ಚೀಟಿಂಗ್ ಇನ್ನೊಂದೇನು ಅವ್ನು ಹೆದರ್ಸ್ತಾರ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಸೊಸೈಟಿಯಿಂದ ನಮ್ಮ ತಂದೆಯವ್ರಿಗೆ ಪ್ಲಾಟ್ 92 ಲೀಸ್ ಕಮ್ ಸೆಲ್ಡಿಡ್ ಮಾಡಿ ಕೊಟ್ಟಿರ್ರಿ ಅವ್ರು 1972 ಒಳಗೆ. ಅವ್ರು ಮಾಡಿಕೊಟ್ಮೇಲೆ ನಮ್ಮ ತಂದೆಯವ್ರು ತಿರ್ಕೊಂಡ್ಮೇಲೆ ನಾವು ನಮ್ಮ ಹೆಸರೆಲ್ಲ ಹೊಸ ಪ್ರಕಾರ ಹಚ್ಕೊಂಡಿದ್ರಿ ಸಿಟಿ ಒಳಗೆ ಹಚ್ಕೊಂಡ ಮೇಲೆ ನಾವು 98ದಿಂದ ಸೊಸೈಟಿ ಒಳಗೆ ಹೋಗಿ ನಮಗೆ ಇದನ್ನು ಸೆಲ್ಡಿಡ್ ಮಾಡಿಕೊಡ್ರಿ ಅಂತೇಳಿ 98ದಿಂದ ಬೆನ್ನು ಹತ್ತಿದ್ವಿ ರೀ. ಕೊಡ್ರಿ ಅಂತೇಳಿ
ಅವ್ರು ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ಅಂಥೇಳಿ ಹಿಂಗೆ ದಿವಸ ಹಾಕಿದ್ರಿ. ಆಮೇಲೆ ರಾಹುಲ್ ಮೇತ್ರಿ ಬಂದ್ರಿ ಅವ್ನು ಚೇರ್ಮನ್ಶಿಪ್ ಇದು. ಆವಾಗ ನಾವು ಅವಂಗೂ ಕೇಳಿದ್ರಿ. ರಾಹುಲ್ ಮೇತ್ರಿ ಇದ್ದಾವ ಏನಂದ, ನೀ ಎಲ್ಲಿ ಹೋಗ್ತೀವಾಗ ನಾವು ನಿಮಗೆ ಕೊಡೋದಿಲ್ಲ, ಒಟ್ಟು ಜಾಗನೇ ಇಲ್ಲ ನಿಂದ ಕೊಡೋದಿಲ್ಲ ಅಂತ ಹೇಳಿಬಿಟ್ರಿ ನಾವು. ಹೇಳಿಕೆಸಿ ನಮಗೆ ಬೈದು ಹೊರಗೆ ಹಾಕಿದ್ರೆ ಸೊಸೈಟಿ ಆಫೀಸ್ ಒಳಗಿಂದ್ರೆ. ಆಮೇಲೆ ನಾವು ಸುಪ್ರೀಂ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿವ್ರಿ. ಆಮೇಲೆ ಲೋಕಾಯುಕ್ತಕ್ಕೂ ಕೊಟ್ಟಿವ್ರಿ. ಲೋಕಾಯುಕ್ತದವ್ರು ಏನು ಮಾಡ್ಯಾರ್ರಿ, ಜಾಯಿಂಟ್ ರಿಜಿಸ್ಟರ್ಗೆ ಲೆಟರ್ ಕಳಿಸ್ಯಾರ. ಮತ್ತು ಇವ್ರ ಮೇಲೆ ಅನ್ಯಾಯ ಆಗೈತಿ, ನೀವು ಇವ್ರ ಮೇಲೆ ಏನಿದು ಯೋಗ್ಯ ಕ್ರಮ ತೊಗೊಂಡು ಸೊಸೈಟಿ ಮೇಲೆ ಕ್ರಮ ತೊಗೊಂಡು ಇವ್ರಿಗೆ ಯೋಗ್ಯ ನ್ಯಾಯ ನೀಡ್ರಿ ಅಂತೇಳಿ ಜಾಯಿಂಟ್ ರಿಜಿಸ್ಟರ್ ಅವರು ಸೊಸೈಟಿ ಕರೀದ್ ಕೇಸಿ ಹೇಳಿರಿ. ಕರೀದ್ ಕೇಸಿ ಹೇಳಿದ್ರು ಕೇಳಲಿಕ್ಕೆ ತಯಾರಿಲ್ಲ. ಅವ್ರ ಲೆಟರ್ನು ಕೊಟ್ಟಿರ್ರಿ. ಮತ್ತು ಹಿಂಗೆ ಇವ್ರದ್ದು ಸೊಸೈಟಿ ಒಳಗೆ 92 ನಂಬರ್ ಐತಿ. ಈ 92 ನಂಬರ್ ಒಳಗೆ ಕಾಳಜಿ ಕಟ್ಟಾಗ್ತಾನು ಅದು ತೆಗಿಸಿ ಇದನ್ನು ಮಾಡಬೇಕು. ಮತ್ತು ಇವ್ರಿಗೆ ನೋಂದಣಿ ಮಾಡಿಕೊಡ್ಬೇಕಂತೇಳಿ ಲೆಟರ್ ಕೊಟ್ಟಿರ್ರಿ. ಆದರೂ ಸಹಿತ ಅವ್ರು ಕೊಡಕ್ಕೆ ತಯಾರಿಲ್ಲ. ಆಮೇಲೆ ಮತ್ತು ಕೃಷ್ಣಮೂರ್ತಿ ಅಂತೇಳಿ ಅವ್ರು ಬಂದ್ರಿ ಚೇರ್ಮನ್ ಅಂತೇಳಿ. ಅವ್ರು ಹೋಗಿ ಹೇಳೋಣ, ಅವರು ಕಾಳಜಿ ಇದು 92 ಒಳಗೆ ಕಟ್ಟಾಕು ಇದು ತಪ್ಪೈತೆ ಅಂಥೇಳಿ ನಗರ ಪಾಲಿಕಾಗ ಮತ್ತು ಸುಪ್ರೀಂಟೆಂಡೆಂಟ್ ಪೊಲೀಸಿಗೆ ಲೆಟರ್ ಕೊಟ್ಟರು ಅವ್ರು. ಮತ್ತು ಇದು ಅನ್ಯಾಯ ಮಾಡತ್ತಾರೋ 92 ಒಳಗೆ 92 ಒಳಗೆ ಕಟ್ಟಾತಾನೋ ಕಾಳಜಿ ಅವ್ರ ತಿವಾರಿ ಅವ್ರ ಮೇಲೆ ಅನ್ಯಾಯ ಮಾಡತ್ತಾರೋ ಸ್ಥಗಿತಗೊಳಿಸ್ಬೇಕಂತೇಳಿ. ಆದರೂ ಯಾರೂ ದಾದ ಮಾಡಲಿಲ್ಲ ರೀ. ಆಮೇಲೆ ಅವಂಗ ಚೇರ್ಮನ್ದ ಕೃಷ್ಣಮೂರ್ತಿಗೆ ಧಮಕಿ ಕೊಟ್ರಿ, ನೀ ಅವಂಗ ಸೆಲ್ಯೂಟ್ ಮಾಡಿಕೊಟ್ರೆ ನೋಡು ಅಂಥೇಳಿ. ಅಂದ್ಕೂಡಲೇ ಅವ್ರು ಚೇರ್ಮನ್ಶಿಪ್ ಬಿಟ್ರಿ. ಬಿಟ್ಟು ಕೇಸಿ ಮತ್ತು ರಾಹುಲ್ ಮೇತ್ರಿ ಬಂದ್ರಿ. ರಾಹುಲ್ ಮೇತ್ರಿ ಬಂದ ಕೂಡಲೇ ಮತ್ತು ನಾವು ಬೆನ್ನು ಹೋಗ್ತೀವಿ ರೀ. ಆದರೂ ಅವ್ರು ಕೊಡ್ದಿಲ್ಲ, ನೀ ಎಲ್ಲಿ ಹೋಗ್ತೀವಿ ಹೋಗಿ ಅಂತೇಳಿ ಮತ್ತೆ ಧಮಕಿ ಕೊಟ್ರಿ. ಕಾಳಜಿದವ್ರಿಗೆ ಹೇಳೋಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಕಾಳಜಿ ಇದ್ದವ ಎಕ್ಸೈಸ್ ಒಳಗೆ ಸೂಪ್ರಿಡೆಂಟ್ ಇದ್ರು. ಸೆಂಟ್ರಲ್ ಎಕ್ಸೈಸ್ ಆಫೀಸ್ ಒಳಗೆ ಸೂಪ್ರಿಡೆಂಟ್ ಇದ್ದವ. ಅವ ಇದ್ದವ ತನ್ನ ಫೋಟೋ ತೋರಿಸಿ ತಮ್ಮ ಅಧಿಕಾರ ತೋರಿಸಿ ಎಲ್ಲಿ ಹೋದಲ್ಲಿ ಎಲ್ಲ ಮ್ಯಾನೇಜ್ ಮಾಡಾಕ್ತಿದ್ರೆ. ನಮಗೆ ಯಾರೂ ದಾದ ಕೊಡಲಿಲ್ಲ. 30 ವರ್ಷ ನಾವು ಓಡಾಡಿದ್ವಿ ರೀ. ನಾವು ಆಟೋ ಡ್ರೈವರ್ ರೀ, ಆಟೋ ನಡೆಸ್ತೇವೆ ರೀ. ನಾವು ಎಲ್ಲಿ ಕೋರ್ಟಿಗೆ ರೊಕ್ಕ ಇದನ್ನು ಮಾಡು ಅಂತೇಳಿ ಲಾಸ್ಟ್ ನಾವು ಸಾವ್ಕಾರ ಕಡೆ ಬಂದ್ವಿ ರೀ. ಸಾವ್ಕಾರ ಕಡೆ ಬಂದು ನಾವು ಹಿಂಗೆ ರೀ ನಮ್ಮ ಮೇಲೆ ಭಾಳ ಅನ್ಯಾಯ ಆಗೈತೆ ರೀ. ಮತ್ತು ಅವ್ರೇನು ಇನ್ನೂ ಮಟ್ಟ ಕೊಡಾಕತ್ತಾರಿಲ್ಲ. ಮತ್ತು ಕಾಳಜಿ ನೋಡ್ರಿ ಹಿಂಗೆ ಮಾಡಾಕ್ತಾರೆ ರೀ, ಅವರು ಸೂಪ್ರಿಡೆಂಟ್ ಅದಾರು ಅಂಥೇಳಿ ನಮಗೆ ಧಮಕಿ ಕೊಡತ್ತಾನಂತಲೇ ಇವ್ರಿಗೆ ನಾವು ದೇವ್ರಕ್ಕೆ ನೀವು ನಮಗೆ ಏನಾರು ಸಹಾಯ ಮಾಡಿ ಅಂಥೇಳಿ ಹೋದ್ವಿ ರೀ. ಅವ್ರು ನೋಡ್ರಿ ಪೇಪರ್ ಎಲ್ಲ ನೋಡ್ಕೇಸಿ ನಾ ಮಾಡಿಕೊಡ್ತೀನಪ್ಪ ಅಂದರು. ಆಮೇಲೆ ನಾವು ಓಡಾಡಕ್ಕೆ ಆಗೋದಿಲ್ಲ ರೀ ಸರ್, ಇಷ್ಟು ವರ್ಷ ಓಡಾಡಿ ತಪ್ಪು ಸಾಕಾಗೈತಿ, ಮತ್ತು ನೀವು ತೊಗೋರಿ ಜಾಗ ಅಂಥೇಳಿ ನಾವು ಅವ್ರಿಗೆ ಕೊಟ್ಬಿಟ್ಟಿವಿ ರೀ. ಸಾವ್ಕಾರ್ಗೆ ರೀ ಪೂರ್ತಿ ರೀ 7,000 ಸ್ಕ್ವೇರ್ ಫೀಟ್ ಐತ್ರಿ. ಅದು ಎಕ್ಸ್ಪ್ಲೇನ್ ಮಾಡ್ರಿ. ವೈಭವ್ ನಗರ್ ರೀ. 92 ಪ್ಲಾಟ್ ನಂಬರ್. ಎಕ್ಸ್ಪ್ಲೇನ್ ಮಾಡ್ರಿ ಸರ್. ಇದು ಓನರ್ ಸರ್ ಅವರು ಸರ್, ಇದು ಪ್ರಾಪರ್ಟಿ ಸಿಚುವೇಟೆಡ್ ಇನ್ ಬಾಕ್ಸೈಟ್ ರೋಡ್ ಸರ್. ಇದು ವಿಷಯ ನಡೆದಿರೋದು 98ರಿಂದ ಇನ್ನೂವರೆಗೆ ಅವ್ರಿಗೆ ಏನೂ ನ್ಯಾಯ ಸಿಕ್ಕಿಲ್ಲ. ಲಾಸ್ಟಿಗೆ ಏನಾಯ್ತು, ಕೋರ್ಟ್ದಾಗೂ ಅವ್ರಿಗೂ ಮಿಸ್ಗೈಡ್ ಮಾಡಿದ್ದಾರೆ. ಕೋರ್ಟ್ದಾಗೂ ಕೇಸ್ ಏನಾಗಿತ್ತು, ಪ್ಲಾಟ್ ನಂಬರ್ 90 ಆ್ಯಂಡ್ 91 ಬದಲು ಅಷ್ಟೇ ಆಗಿತ್ತು. 92 ಇವ್ರಿಗೂ ಅಲಾಟ್ ಆಗಿದ್ದ ಜಾಗ, ಇವ್ರ ಆನ್ಸಿಸ್ಟರ್ ಅಲಾಟ್ ಆಗಿದ್ದ ನಂತರ ಏನಾಯ್ತು, ಇವ್ರ ಫಾದರ್ ತೀರ್ಕೊಂಡ ಮೇಲೆ ಇವ್ರು ವಾರಸ ಆಗಿ ರೆಕಾರ್ಡ್ ಮೇಲೆ ಬಂದ ಮೇಲೆ ಅಲ್ಲೇ ಯಾರ್ಯಾರು ಚೇರ್ಮನ್ದವರು ಬರತ್ತಾರೋ ಹೋಗತ್ತಾರೋ, ಬಟ್ ಯಾರು ಇವರು ದಾದ ಮಾಡಲಿಲ್ಲ. ಲಾಸ್ಟಿಗೆ ಏನಾಯ್ತು, ಎಂಡ್ ಆಫ್ ದಿ ಮೂಮೆಂಟ್ ಕೋರ್ಟ್ ಆರ್ಡರ್ಸ್ ಆಯ್ತು, ಏನಾಯ್ತು ಅದರ ಪ್ರಕಾರ ಅವ್ರು ಸಾವ್ಕಾರ ಹತ್ರ ಬಂದು ಅಪ್ರೋಚ್ ಆಗಿದ ನಂತರ ಅವ್ರು ಡಾಕ್ಯುಮೆಂಟ್ ಎಲ್ಲ ನೋಡಿದರು ಡಿಟೇಲ್ ಆಗಿ, PT ಶೀಟ್, ಅವ್ರ ಅಲಾಟ್ಮೆಂಟ್ ಲೆಟರ್, ಅವ್ರ ಲೀಸ್ ಡೀಡ್ ಲೆಟರ್. ಆದ್ರೂ ಅವ್ರು ಎನ್ಕ್ವೈರಿ ಮಾಡಿದ ತಕ್ಷಣ ಇವ್ರೇನಂದ್ರು, 30 ವರ್ಷ ನಾವು ಓಡಾಡಿದ್ವಿ, ಇನ್ನು ಮುಂದೆ ನಮ್ಮ ಕಡೆ ಅಷ್ಟು ಧೈರ್ಯ ಇಲ್ಲ, ತಾಕತ್ತಿಲ್ಲ, ಯಾರು ನಮಗೆ ಎಲ್ಲರೂ ಮಿಸ್ಗೈಡ್ ಮಾಡತ್ತಾರೆ ಅಂತೇಳಿ ಸಾವ್ಕಾರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ ಮೇಲೆ ಅವ್ರು ಏನು ಮಾಡಿದ್ರು, ಮುಂದಿನ ಏನೈತಿ ಇದೆಲ್ಲ ಕ್ರಮ ತಗೊಂಡು ಅವ್ರು ಏನೈತಿ ಎಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಪ್ಲಾಟ್ ಕೊಡಿಸ್ತೀವಿ ಅಂಥೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಸರ್. ಇದ್ರಾಗ ಏನೂ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ. ಅವ್ರು ಬಂದಾರ ತಾವನಾಗಿ ಅವ್ರು ಬಂದು ನಮಗೆ ಅಪ್ರೋಚ್ ಆಗಿದ ನಂತರ ಎಲ್ಲ ಲೀಗಲಿ ಈ ಥರ ಇನ್ವಾಲ್ವ್ ಐತಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್. ಅದೇನೈತಿ ತಮ್ಮ ಕಾಪಿನೂ ಕೊಡ್ತೀವಿ. ಸೊಸೈಟಿದವ್ರು ಮಿಸ್ಗೈಡ್ ಹಿಂಸೆ ಸೌಕರ್ಯ ಅದ. ಈಗ ಜನ ಏನ್ ಮಾಡತ್ತ, ಪ್ಲಾಟ್ ಚೇಂಜ್ ಅದ ಪ್ಲಾಟ್ ಚೇಂಜ್ ಅಂದ್ರೆ HD ಕಾಜಿ ಅಂತ ಅದಾರ.
ಅವ್ರು ಏನು ಮಾಡಿದಾರೆ, ಅವ್ರಿಗೆ ಅಲಾಟ್ ಆಗಿದ್ದು ಪ್ಲಾಟ್ ನಂಬರ್ 90 ಆಸ್ ಪರ್ ಪಿಟಿಷನ್. ಬಟ್ ಅವ್ರ ಕಬ್ಜಾ ತಗೊಂಡಿದ್ರು ಪ್ಲಾಟ್ ನಂಬರ್ 92. ಪ್ಲಾಟ್ ನಂಬರ್ 92 ಇವ್ರಿಗೆ ಅಲಾಟ್ ಆಗೈತಿ, ಅದಲ್ ಬದಲಾಗೈತಿ. ಆ ಸರ್ವೆ ಪ್ರಕಾರ ನೋಡಿದ್ರು ಪ್ಲಾಟ್ ನಂಬರ್ 92 ಇವ್ರದೈತಿ. ಬಟ್ ಅವ್ರು ಇಲ್ಲಿಗಲಿ ಕಟ್ಟಿದಾರಲ್ಲಿ ಸರ್. ರಾಹುಲ್ ಮೇತ್ರಿ ಯಾರು? ಅವನಿಗೆ ಇದಕ್ಕೆ ಏನ್ ಚೇರ್ಮನ್ ರೀ, ಏನು ಚೇರ್ಮನ್ ಅದ ರೀ ರಾಹುಲ್ ಮೇತ್ರಿ ಎಕ್ಸ್ ಚೇರ್ಮನ್ ಅವ್ರು ಇದಾಗಿದ್ದ ಅಲಾಟ್ಮೆಂಟ್ ಆಗಿದೆ. ಇದು ಗೌರ್ಮೆಂಟ್ ಸೊಸೈಟಿ, ಇದು ಗೌರ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಇದೆ ಸರ್. ಇದು ಲೀಗಲ್ ಒಪಿನಿಯನ್ ದಾಗೂ ಐತಿ, ನಿಮ್ಗೊಂದು ಕಾಪಿನೂ ಕೊಡ್ತೀವಿ. ಅದ್ರ ಡೀಟೇಲ್ಸ್ ಸರ್ಕಾರಿ ಸಂಸ್ಥೆ ಇದ್ದವರು ಗೌರ್ಮೆಂಟ್ ಎಂಪ್ಲಾಯೀಸ್ ದವ್ರಿಗೂ ಒಂದು ಪ್ಲಾಟ್ಸ್ ಅಲಾಟ್ ಮಾಡ್ತಾರೆ. ಇದ್ರಾಗ ಇವರು ಫಾದರ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ 1972 ದಾಗ ಇವ್ರಿಗೂ ಪ್ಲಾಟ್ ಅಲಾಟ್ ಆಗಿತ್ತು. ಆವಾಗಿಂದ ಏನಾಯ್ತು, 98 ದಾಗ ಇವ್ರು ಲೀಗಲ್ ತಿಳ್ಕೊಂಡ್ಮೇಲೆ ಇವ್ರು ವಾರಸಾಗಿ ಬಂದ ಅವ್ರು ಕೊಲೋಡಿಂಗ್ ಸೊಸೈಟಿ ಕೊಲೋಡಿಂಗ್ ವಿತ್ HD ಕಾಗಿ ಪ್ಲಾಟ್ ನಂಬರ್ ಅವ್ರದ್ದು 90 ಐತಿ. ಅವ್ರು ಏನ್ ಮಾಡಿದ್ರು, ಡೈರೆಕ್ಟ್ಲಿ ಅವ್ರ ದಬಾಣಿಗೆ ಹಚ್ಚಿ 92 ದಾಗ ಕಟ್ಟಡ ಮಾಡಿದ್ರು. ಹಿಂಗಾಗಿ ಅವ್ರಿಗೆ ಮಿಸ್ಗೈಡ್ ಮಾಡಿ ಮುಂದೆ ಲೀಸ್ ಡೀಡ್ ಐತಿ, ಸೇರ್ಡ್ ಮಾಡಿಕೊಡ್ರಿ ಅಂತೇಳಿ. ಇಲ್ಲ ಸರ್, ಪ್ಲಾಟ್ ನಂಬರ್ 90 ಅಲಾಟೆಡ್ ಟು HD ಕಾಜಿ, ಪ್ಲಾಟ್ ನಂಬರ್ 90 ಅಲಾಟೆಡ್ ಟು ತಿವಾರಿ. ಅವ್ರು ಏನ್ ಮಾಡಿದ್ರು, 90 ಬಿಟ್ಟು 92 ದಾಗ ಕಟ್ಟಡ ಚಾಲು ಮಾಡಿದ್ರು. 90 ಅವ್ರು ಕಬ್ಜಾ ಮಾಡ್ಯಾರ, ಅವ್ರು ಅಲ್ಲೇನು ಕಟ್ಟ್ಯಾರ. 90 ದಾಗ ಏನ್ ಮಾಡುದು ಮಾಡಿ, ಮತ್ತೆ 92 ದಾಗೂ ಕೊಲ್ಯೂಡಿಂಗ್ ಸೊಸೈಟಿ ಅವ್ರು ಇನ್ಕ್ಲೂಡ್ ಆಗಿ ಇಷ್ಟೆಲ್ಲ ಮಾಡತ್ತಾರ. ಅವ್ರ ಹತ್ರ ಪ್ಲಾಟ್ ನಂಬರ್ 90 ಬದಲ್ ಅಷ್ಟೇ ಸೀಲ್ಡ್ ಐತಿ. ಅವ್ರು ಅದ ಸರ್, ಹಿ ವಾಸ್ ದಿ ಗೌರ್ಮೆಂಟ್ ಸರ್ವೆಂಟ್, ಹಿ ವಾಸ್ ಸರ್ವಿಂಗ್ ಬಿಫೋರ್ ದಿ, ಹಿ ಹ್ಯಾಸ್ ಆಲ್ ದಿ ಪವರ್ಸ್. ಅಲ್ರಿ ಅವ್ದ ಕಟ್ಟಿದ್ದಾನು 2011 ಮೆತ್ರಿ ಏನಂದ್ರೆ ರೀ, ಅವ್ ಕಾಜಿಗ ನೀ ಕಟ್ಟ್ರೆ ನಿಂದ ಪ್ಲಾಟ್ ಉಳಿತಿದ್ರೆ ಹೋಗ್ತೈತೆ ಅಂತ ಹೇಳಿ ಅವ್ರು ಏನ್ ಮಾಡ್ಯಾರ, ಇಲ್ಲಿ ಪ್ಲಾಟ್ 9 ಇದ್ದದ್ದು ಪ್ಲಾಟ್ 14 ಪ್ಲಾಟ್ ಮಾಡ್ಕೇಸಿ ಮಿಸ್ ಗೈಡೆನ್ಸ್ ಮಾಡ್ಯಾರ ಎಲ್ಲರಿಗೂ. ಚೇರ್ಮನ್ದವ್ರ ರಾಹುಲ್ ಮಿತ್ರಿ ಅವರು ಮಿಸ್ ಗೈಡೆನ್ಸ್ ಮಾಡಿ ಸಿಟಿ ಸರ್ವೆ ADLRಗೂ ಸರ್ ನಕಾಶೆ ಚೇಂಜ್ ಮಾಡಕ್ಕೆ ಇದು ಮಾಡಿರ್ರು. ಅವ್ರು ADLR ಬಂದು ಹೇಳ್ರಿ, ಈ ತಿವಾರಿದ ಪ್ಲಾಟ್ ಬರ್ತಿದ್ವಿ, ನಕಾಶೆ ಚೇಂಜ್ ಮಾಡೋದಿಲ್ಲ, ನಾವು ಏನೂ ಮಾಡಕ್ಕೆ ಬರೋದಿಲ್ಲ, ಇದು ಗೌರ್ಮೆಂಟ್ ಇದೈತಿ, ಏನೂ ಮಾಡೋದಿಲ್ಲ ಅಂತ ಹೇಳಿ ಹೋದ್ರಿ ಅವ್ರು. ಆದ್ರೂ ಅವ್ರ ಕಾಜಿನೂ ಮತ್ತು ರಾಹುಲ್ ಮಿತ್ರಿ ಕೇಳಲಿಕ್ಕೆ ತಯಾರಿಲ್ರಿ. ಅವ್ರು ಏನ್ ಮಾಡ್ಯಾರ್ರಿ, ಮಿಸ್ ಅದ ಲೀಗಲ್ ಆಗಿ ಇವ್ರು ಏನ್ ಮಾಡಿದ್ರು, ಪ್ಲಾಟ್ ನಂಬರ್ 90 HD ಅಲಾಟ್ ಐತ್ರ 92 ದಾಗ ಕನ್ಸ್ಟ್ರಕ್ಷನ್ ಮಾಡ್ಯಾರ. 7,000 ಸ್ಕ್ವೇರ್ ಫೀಟ್ ಐತ್ರಿ. 90 ಕಡಿಮೆ ಐತ್ರಿ, 91 ಕಡಿಮೆ ಐತಿ. ನಮ್ದು 1,000 ಐತ್ರಿ 92. ಹಾ, ಮನಿ ಅದ ಪರ್ಟಿಕ್ಯುಲರ್ ಪ್ಲಾಟ್ಸ್ ಲೇಔಟ್ ಮಾಡಿದ್ರು. ಅಂದ್ರೆ ಸೊಸೈಟಿದವ್ರು ಲೇಔಟ್ ಹಾಕಿ ಇಷ್ಟಿಷ್ಟು ಪ್ಲಾಟ್ ಅಂತೇಳಿ ಒಂದು ಸಮ್ ಆಫ್ ದಿ ರೇಟ್ ದಾಗ ಫೈನಲ್ ಮಾಡಿ ಅಲಾಟೆಡ್ ಮಾಡಿ ಓನ್ಲಿ ಫಾರ್ ದಿ ಗೌರ್ಮೆಂಟ್ ಸರ್ವೆಂಟ್ ಇತ್ತು. ಚೇರ್ಮನ್ ರೀ, ಅದು ಇದರೊಳಗೆ ಇನ್ವಾಲ್ವ್ಮೆಂಟ್ ಏನಿದೆ? ಅವ್ರದ್ದು ರಾಹುಲ್ ಮೇತ್ರಿ ಏನ್ ಇನ್ವಾಲ್ವ್ಮೆಂಟ್ ಇದೆ ಇದ್ರಲ್ಲಿ? ಏನ್ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಅವ್ರು ಏನ್ ಮಾಡ್ಯಾರ್ರಿ, 9 ಪ್ಲಾಟ್ ಇದ್ದವ್ರಿ. ಅವ ನಕಾಶೆ ಸಿಟಿ ಸರ್ವೇನು 9 ಪ್ಲಾಟ್ ಅದಾವ್ರಿ. ಎತ್ತರಾಗ ಎಕ್ಸ್ಪಾನ್ಷನ್ ಮಾಡ್ಯಾರ, 90 ಎಕ್ಸ್ಪಾನ್ಷನ್ ಮಾಡ್ಯಾರ, ಅವ್ರು ಮಾಡ್ಕೊಂಡಾರ. ಆ್ಯಕ್ಚುಲಿ ಐತ್ರಿ 2 ಪ್ಲಾಟ್ನಾಗ ಇದು ನೋಡ್ರಿ, ಇದು 9 ಪ್ಲಾಟ್ ಅದಾವ್ರಿ. ನಮ್ದು ಹೆಸರು CTS ನಂಬರ್ ಅದು ಹೇಳ್ತಂದ್ರೆ 53385325 ಇವ್ರ ಹೆಸರ ಮೇಲೆ ಇದೆ ಸರ್. TR ಕಾರ್ಡ್ನು ಅದಾವ್ರಿ ಇಲ್ಲಿ. ಉತ್ತಾರನು ಅವ್ರ ಸೆಲ್ಡಿಟ್ ಮಾಡ್ಕೊಡಂದ್ರೆ ಕೊಟ್ಟಲ್ರಿ, ನಿಮ್ದು ಪ್ಲಾಟ ಇಲ್ಲ, ನೀವು ಎಲ್ಲಿ ಹೋಗು, ನಾನು ನಿಮಗೆ ಕೊಡುದಿಲ್ಲ ಅಂತ ಹೇಳಿ ಅಂತಾರ್ರಿ. ಕೋರ್ಟ್ ಆರ್ಡರ್ ಏನಾಗಿತ್ರಿ, 90 ಒಳಗೆ ಕಟ್ಟಾತನವ, 92 ಇಲ್ರಿ. ಅವ ಪೇಪರ್ ಇದನ್ನ ಏನಂದ್ರೆ ಕಂಪ್ಲೇಷನ್ ಸರ್ಟಿಫಿಕೇಟ್ 90 ತೊಗೊಂಡ್ರಿ. ಅವ 92 ಇಲ್ರಿ. ಪೇಪರ್ ಎಲ್ಲ ತೋರಿಸ್ತಾನು 90 ರೀ, ಕಟ್ಟುದ 92 ಒಳಗ್ರಿ. ಕಂಪ್ಲೀಷನ್ ತೊಗೊಂಡ್ರ ಬಿಲ್ಡಿಂಗ್ ಅರ್ಧ ಕಂಪ್ಲೇಷನ್ ಸರ್ಟಿಫಿಕೇಟ್ ತೊಗೊಂಡಿದ್ದೈತ್ರಿ. ಅದಕ್ಕೆ ಅಲ್ಲಿ ಬೇರೆ ಬೇರೆ CTS ನಂಬರ್ ಅಲಾಟ್ ಆಗ 90 ಕಂಪ್ಲೇಷನ್ ಸರ್ಟಿಫಿಕೇಟ್ ತೊಗೊಂಡ್ರಿ. ಇಲ್ಲಿ ಮುಗಿಲ್ ನಾನು ಹೇಳ್ತೇನೆ, ಫಸ್ಟ್ ಪಾಠ ಮುಗಿಲ್ರಿ.
ಈಗ ರಾಹುಲ್ ಮೇತ್ರಿ ಮತ್ತು ಅವ್ರ ಏನ್ ಕಾಳಜಿ ಇದಾರಲ್ಲ ಹ್ಞೂ ರೀ ಅವ್ರೇನ್ ನಿಮ್ ಕಬ್ಜಾ ಬಿಟ್ಟು ಕೊಡ್ತಾ ಇದಾರ ಅಥವಾ ಇಲ್ವೋ ಏನಂತ ಹೇಳ್ತಾ ಇದಾರೆ? ಅವ್ರು ಧಮಕಿನೂ ಕೊಡ್ತಾರೆ, ಇಲ್ಲಿ ಬಂದ್ರೆ ನೋಡಿ ಅಂತ ನಿನಗೆ ಕೊಡುದೇ ಇಲ್ಲ ಅಂತಾರ್ರಿ ಅವ್ರು. ನಿಮ್ದು ಒಟ್ಟ ಪ್ಲಾಟ್ ಇಲ್ಲ, ನೀವು ಎಲ್ಲಿ ಹೋಗ್ತೀರಿ ಹೋಗ್ರಿ, ನಿಮಗೆ ಪ್ಲಾಟ್ ಕೊಡಂಗಿಲ್ಲ, ನಿಮ್ಮ ಪ್ಲಾಟ ಬರಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಡಾಕ್ಯುಮೆಂಟ್ ನೋಡಿದ್ರೆ ನಮ್ಮ ಪ್ಲಾಟ್ ಐತೆ ತೋರ್ತೀರಿ. ಇಲ್ಲ ಸರ್, ಆಲ್ ಕಮ್ಯುನಿಟೀಸ್ ಇರ್ತದೆ. ಮತ್ತು ಅವ್ರಿಗೆ ಗೊತ್ತಾಯ್ತು ನಮ್ಗೆ ರೀ, ಆಯ್ತು ಅಂತ ಹೇಳ್ಕಾರ ಅವ್ರು. ಯಾಕಂದ್ರೆ ಇನ್ನೊಂದು ಲೆಟರ್ ಕೊಡೋಕೆ ವಿಚಾರ ಮಾಡ್ತಾರ ಅವ್ರು. ಯಾವ್ದ್ರಿ ಸುಮ್ಮನೆ ನಮ್ಮ ಹೆಸರು ಬರ್ತಿತ್ತು ಒಳಗೆ ರೀ, ಅದನ್ನೇ ಸ್ವಲ್ಪ ಕ್ಲಿಯರ್ ಮಾಡಿದ್ರಿ. ನೆಕ್ಸಾ ಶೋರೂಮ್ ಲೈನ್ ದಾಗ ಸರ್. ಅಲ್ಲ, ನಿಮ್ಮ ಪ್ರಕಾರ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದೈತೆ ಅಂತ ಹೇಳ್ತಿರೋ ಅಥವಾ ಏನು ಅವ್ರು ಗೋಲ್ಮಾಲ್ ಮಾಡ ಸಂಘದಾಗ ಗೋಲ್ಮಾಲ್ ನಡೆದೈತೆ? ಸಂಘದವ್ರು ಸಬ್ಜೆಕ್ಟ್ ಯಾರು ಮುಗ್ಸಾಕ್ ತಯಾರಿಲ್ಲ, ಯಾಕಂದ್ರೆ ಎಲ್ಲರೂ ಕೂಡೆ ಮಾಡತ್ತಾರ. ಅಂದ್ರೆ ಆ ಸಂಘದಾಗ ಗೋಲ್ಮಾಲ್ ನಡೆದೈತೆ. ಗೋಲ್ಮಾಲ್ ನಡೀತೈತ್ರಿ. ಎಸ್, ಆ ಸಂಘದಾಗ ಇದು ಆಗ್ತಾ ಇದೆ. ಹಾಂ ಗೋಲ್ಮಾಲ್ ಮಾಡ್ಯಾರ ಅವ್ರಲ್ಲೇ ಇಬ್ರು ಮಂದಿ. ಈಗ 90 ಸ್ಕ್ವೇರ್ ಫೀಟ್ ಐತೆ. 90 ಅಲ್ಲಿ ಸೈಜ್ ಕೊಡ್ತೀನಿ ಸರ್, ಶೀಲ್ಡ್ ಇದೆ ನೋಡಿ ಕಾಪಿ ಸರ್. ಸೆಕೆಂಡ್ ಪೇಜ್ ಸರ್. 5325 ಆ್ಯಕ್ಚುಲಿ ಹೇಳ್ಬೇಕಂದ್ರೆ 90 ಬದಲು ಇದು ಪ್ಲಾಟ್ ನಂಬರ್ ಈಗ ನೀವು ಇತ್ತಿತ್ತಲಾಗ ನೋಡಿರ್ಬೇಕು ಅಂತ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ದಾಗ ಈಗ ಸಾಹೇಬ್ರ ಹೆಸರು ಮಿಸ್ಯೂಸ್ ಆತಲ್ಲಿ, ಅವ್ರು ಗುಂಡಾಗಿರಿ ಮಾಡ್ತಾರೋ ಹಂಗೆ ಮಾಡ್ತಾರೆ ಬಂತಲ್ಲಿ. ಇದೇ ಪರ್ಟಿಕ್ಯುಲರ್ ಪ್ಲಾಟ್ ನಂಬರ್ ಬರ್ತದೆ, ಅದಕ್ಕೆ ಈ ಪ್ರೆಸ್ ಮೀಟ್ ಕರೆದ ವಿಷಯ ಸದ್ಯ ಈಗ. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿದ್ದು ಖರೆ ರೀ. ಆಮೇಲೆ ಬೋರ್ಡ್ ಎಷ್ಟೋ ತಿಂಗಳಿಂದ ಹೇಳ್ತಾರೆ ಅವರು ಸುಳ್ಳು ಅದು. ಇದು ವ್ಯವಹಾರ ಆದ್ಮೇಲೆ ಹಾಕಿದ್ದು ಬೋರ್ಡ್ ಅದ, ಈಗ ಹಿಂದೆ ಬರೋಲ್ಲ. ಈಗ ಆ್ಯಕ್ಚುಲಿ ಇದು ಲೀಸ್ ಕಮ್ ಸಿಲೇಡ್ ಆಗಿದ್ದ ಪ್ಲಾಟ್ ಐತ್ರಿ ಇದು, ಅವರಿಗೆ ಮಾಡಿಕೊಟ್ಟಾರ 78 ಅಲ್ರಿ 2. ಇಲ್ಲಿವರೆಗೆ ಅವರಿಗೆ ಫೈನಾನ್ಷಿಯಲ್ ಮಾಡ್ಕೊಳ್ತಾ ಇಲ್ಲ ರೀ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಬರೆದ್ರು ಅವರು ವೆರಿಫೈ ಮಾಡಿದರು, ಸೊಸೈಟಿಗೆ ಡೈರೆಕ್ಷನ್ ಕೊಟ್ಟರು ಅದು ಕರೆಕ್ಟಾಗಿ ಮಾಡಿಕೊಡ್ಬೇಕಂತೇಳಿ. ಬಟ್ ಅಲ್ಲೂ ಅವರು ಇದು ಮಾಡ್ತಾ ಇರಲಿಲ್ಲ. ಇದು ಹೆಂಗೆ ಐತಿರ್ತದೆ, ಒಂದು ಟೋಟಲ್ ಹೇಳ್ಬೇಕಂದ್ರೆ ಮೆಂಬರ್ಸ್ ಒಂದು ದೊಡ್ಡ ಹಗರಣ ಸರ್ ಇದು. ಆಮೇಲೆ ಅವ್ರವ್ರ ಮೆಂಬರ್ಸ್ಗಳು ಯಾರು ಮೆಂಬರು ಇಲ್ಲ, ಅವರು ಕಟ್ಕೊಂಡಾರಲ್ಲಿ. ಈಗ ಇವ್ನು ಪ್ಲಾಟ್ ಕೊಟ್ರೆ ಅವು ಹೋಗ್ತಾವೆ ಅಂತೇಳಿ ಅವೊಂದು ಇನ್ನಿರ್ತದೆ. ಇದೊಂದು ಪ್ಲಾಟ್ ಐತೆ ಮತ್ತೇನಿಲ್ಲ, ಹಗರಣ ಭೂಮಿ ಮಾಫಿಯಾ ಇದ್ದಂಗೆ ಇರ್ತಾನಿಲ್ಲ. ಅಧ್ಯಕ್ಷ ಅವ್ರು ಮತ್ತು ರಾಹುಲ್ ಮೈತ್ರಿನ ಸೂತ್ರಧಾರ ಮೇನ್ ಇರೋದು. ನಾವು ಮೊನ್ನೆ ಸ್ವತಃ ಹೋಗಿದ್ದು ಸೊಸೈಟಿಗೆ ಪೇಪರ್ ತೋರಿಸಿದಾಗ ಎಲ್ಲ ಮಾಡಿದಾಗ 5 ಪ್ಲಾಟ್ ಅದ, ಬಟ್ ಫಿಸಿಕಲ್ ಆಗಿಲ್ಲ ಅಂತಾರೆ ಅವ್ರು. ಮತ್ತು ಫಿಸಿಕಲ್ ಎಲ್ಲಿ ಓದ್ತಪ್ಪ ಹಂಗಾರ ಅದು ಪ್ಲಾಟ್ ಅದ. ಅದಕ್ಕೆ ನಾವೇನದು ಕೆಲಸ ಮಾಡಿ ಪ್ರೆಸ್ ಅವ್ರನ್ನ ಕರಿತೀವಿ ನಾವು ಎಲ್ಲರಿಗೆ, ಮೀಡಿಯಾದವ್ರನ್ನ ಕರಿತೀವಿ. ಮುಂದೆ ಡಿ ಆರ್ನ ಕರೆಸು ಲೈವ್ ಮಾಡಿ ನೀವು ಕೇಳಿ ಕಿಕ್ಕು ಕೊಡತ್ತಂದ್ರೆ ಓಡೋಗಿಬಿಟ್ರು ಅವರು. ಸೊ ಅದಕ್ಕೆ ಏನಂತ ಇದು ಸಮಸ್ಯೆ ಏನಾಯ್ತಂದ್ರಿಂದ ಅವ್ನು ಬಡವ ಮನುಷ್ಯ ಪಾಪ ಅವ್ನು ಲಾಸ್ಟ್ ಎಲ್ಲಿ ಮಟ್ಟ ಅಂತ ಧಮಕಿ ಕೊಟ್ಟವಂಗೆ ನೀ ಸುಮ್ಮ ಬರ್ಕೊಡೋದು ಕೂತಿರೋ ಬಿಟ್ಟು ಕೊಡೋದು ಕೂತಿರೋ ಅವ್ನು ಲಾಸ್ಟ್ ಮಂದಿ ಇವ್ರು ಅಪ್ರೋಚ್ ಆದಮ್ಮ. ಇವ್ರು ಬಂದು ನಮ್ಮ ವಕೀಲ್ ಕೊಟ್ಟು ನಾವೆಲ್ಲ ಲೀಗಲ್ ಪೇನ್ ತೊಗೊಂಡು ಮಾಡಿದಾಗ ರೀ ಅವ್ನು ಹೆಲ್ಪ್ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ರೀ. ಸ್ಟಾರ್ಟಿಂಗ್ ಆವಾಗ ಅವರು ಮಿತ್ರಿ ಅವರು ಹೆಲ್ತ್ ಸರಿ ಇದ್ದಿಲ್ಲ, ಬೇರೆಯವ್ರು ಡೈರೆಕ್ಟರ್ ಅಪ್ರೋಚ್ ಆದರು, ಅವರು ಒಪ್ಕೊಂಡ್ರು ಬಂದು. ಇಲ್ಲ ನಾ ಇದು ತಪ್ಪೈತೆ ಅವ್ನು ಕೊಡ್ಬೇಕಂತ ಒಪ್ಕೊಂಡ್ರು. ಬಟ್ ವಾಪಸ್ ಮತ್ತೇನು ಮಿತ್ರರು ಬಂದ್ರಲ್ಲ ಅಲ್ಲಿ ಹೆಲ್ತ್ ಆರಾಮಾಗಿ ಬಂದ್ರಲ್ಲ, ಮತ್ತು ತಮ್ಮದು ಯಾಕಂದ್ರೆ ಇದ್ರಾಗ ಸಿಗೋರು ಅವ್ರ ಮೇನಿದ್ರಾಗ ರೀ. ಹೌದು ಹಾಂ, ಎಲ್ಲ ಕಡೆ ಭಾಳ ಆಗತ್ತಾರ ಈಗ ಸರ್. ಅದಕ್ಕೆ ನಮ್ಮ ಪ್ರೆಸ್ ಮಾಡೋದೇನು ಸರ್, ಈಗ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಅಗಲ ಮಾಡೋದ್ರಿಂದ ಇಡೀ ಸೊಸೈಟಿ ಸೂಪರ್ಸೈಡ್ ಮಾಡಬೇಕು, ಇದು ಪೂರ್ಣ ತನಿಖೆ ಆಗಬೇಕು, ಮತ್ತು ಎಷ್ಟು ಮಂದಿ ಅನ್ಯಾಯ ಆಗೈತೆ ನ್ಯಾಯ ಸಿಗಬೇಕು ಅವ್ರಿಗೆ ಅಷ್ಟು. ಮತ್ತು ಇದರಿಂದ ಏನೈತಿ ಸುಮ್ಮನೆ ಈಗ ಪಾಪ ಇವ್ರು ಸಾಹೇಬ್ರ ಹೆಸರು ಕಟ್ಟು ಭಾಳ ಮಂದಿಗೆ ಸರ್, ಭಾಳ ಮಂದಿಗೆ ಸರ್. ಅಲ್ಲ ಈಗ ಸೊಸೈಟಿ ಇವ್ರು ಸರ್ ಡಿ ಆರ್ ಮಾಡ್ಬೇಕು, ಸರ್ಕಾರದಿಂದನ ಸರ್ಕಾರ ತನಿಖೆ ಮಾಡ್ಬೇಕು ಸರ್ ಇದನ್ನ. ಹೌದು ಸರ್, ಹೌದು. ಮುಂದೆ ಲಾಸ್ಟ್ ಟೈಮ್ ಲೋಕಾಯುಕ್ತ ಒಂದು 6 ತಿಂಗಳು ಸೂಪರ್ಸೈಡ್ ಮಾಡಿ 6 ವರ್ಷ ಇದು ಮಾಡಿದ್ರು ಸರ್ ಸೊಸೈಟಿ. ಸೂಪರ್ಸೈಡ್ ಆಗೈತೆ ಆಲ್ರೆಡಿ. ಈಗ ಕಂಪ್ಲೇಂಟ್ ಅಂತ ಸರ್ ಈಗ ನಾವು ಆ್ಯಕ್ಚುಲಿ ಅವ್ರಿಗೆ ಸಿಲಿಂಡ್ ಮಾಡ್ಕೊಳ್ತಾ ಅರ್ಜಿ ಹಾಕ್ಯವ್ರಿಗೆ ಅವರು ಬಸ್. ಇಲ್ಲ ಸರ್, ಆ್ಯಕ್ಚುಲಿ ಏನಾಗಿತ್ತಂದ್ರೆ ರೀ ಈಗ ನಾವು ಲೀಗಲ್ ನೋಡ್ಕೊಂಡು ನಾವು ಆ್ಯಕ್ಚುಲಿ ಬಾಕಿ ತೆಲಗಿಸ್ಕೊಂಡಿರ್ತಿಲ್ಲ. ಈಗ ಆರೋಪಿ ಫೋಟೋ ರಿಲೀಸ್ ಮಾಡ್ತಾರೆ, ಆರೋಪಿ ಈ ಸೊಸೈಟಿನ ಆರೋಪಿ ಮತ್ತೇನು ಇರ್ತಾರಲ್ಲ ಇದ್ರಾಗ. ಹಾಂ ಇನ್ನೊಂದು ರೀ, ಇನ್ನೊಂದು ಏನಾಗುತ್ತೆ ಆ್ಯಕ್ಚುಲಿ ರೀ. ಹಾಂ ಹೌದು 92 ಇನ್ನೊಂದು ಹೇಳ್ತೀನಿ ಸರ್. ಮುಂದೆ ಅವ್ನು ಕಡೆಗೆ ಅಲರ್ಟ್ ಹಾಕಿಕೊಂಡ್ರೆ ರೀ ಅವ್ನು ಅದ ಮಾಡಿ ಬಿಡ್ತಿರ್ಲಿಲ್ಲ ಅವ್ನು, ಸುಮ್ಮನೆ ಏನೋ ಒಂದು ಹೆಸರಿಗೆ ಮಾಡ್ಯಾನ ಅಷ್ಟು. ಅದುವೇ ಏನು ರೀ ಇನ್ಸಿಸ್ಟೆಂಟ್ ಬೈ ರಾಹುಲ್ ಮೇತ್ರಿ, ಇಷ್ಟು ಕಟ್ಟು ನೀವು ಉಳಿತಿ ಅಂತ ಯಾರು ಲೀಗಲಾಗಿ ಉಳಿತಿ ಅಂತ ಯಾರು. ಬಟ್ ಕಾರ್ಪೊರೇಷನ್ ಕಮಿಷನರ್ದು ಡೈರೆಕ್ಷನ್ ಐತ್ರಲ್ಲಿ ಕಟ್ಟಬಾರ್ದು ಅಂತೇಳಿ ಅವೆಲ್ಲ ಅದಾವ ರೀ. ನಿಮಗೆಲ್ಲ ಲೆಟರ್ ಫೈಲ್ ಕೊಡ್ತೀವಿ, ಇಲ್ಲಿ ನಿಮಗೆಲ್ಲ ಕೊಡ್ತೀವಿ ಸರ್, ಕೊಡ್ತೀವಿ. ಇಲ್ಲ ಸರ್, ಏನಾಗಿದೆ ಆ್ಯಕ್ಚುಲಿ ಅಂದ್ರೆ ಸುಮ್ಮನೆ ನಾವೆಲ್ಲ ಓಪನ್ ಹೇಳಕ್ಕೆ ಬರೋಂಗಿಲ್ಲ, ದೇವ ಮ್ಯಾನೇಜ್ ಇದೆ.
ಆಮೇಲೆ ಏನಾಗೈತೆ ಸರ್ ಇಲ್ಲಿ ಆ್ಯಕ್ಚುಲಿ ಕೋರ್ಟ್ನಾಗಾದ್ರೂ ಕೂಡ ಸರ್ ಕೋರ್ಟ್ ಹೆಂಗೆ ಮಾಡಿ ಸರ್ ಇದು ಇದನ್ನಾಗಿ 92 ಪ್ಲಾಟಲ್ಲಿ ಹೇಳ್ತಾರೆ ಅಲ್ಲಿ ಅವರು. ಆಮೇಲೆ ಕೋರ್ಟ್ ಹೆಂಗೆ ಏನಂತಾರೆ ಸರ್ ಅವರು ಕೋರ್ಟ್ ಆದರೂ ಕೂಡ 19 ಪ್ಲಾಟ್ ಕಾಜಿಗೆ ಅಲಾಟ್ ಆಗೈತಿ ನಾವು ಮಾಡಿಕೊಡ್ಬೇಕಂತ ಐತೆ ಅದು ಕೋರ್ಟ್ ಆರ್ಡರ್ ಕೂಡ 92 ಎಲ್ಲೂ ಇಲ್ಲ ಸರ್ ಅದು. ಹಾಂ ಅಲ್ಲ ಹಾಂ ಸರ್ ಇಲ್ಲ ಸರ್ ಕೋರ್ಟಿಂದ ಆ್ಯಂಗಲ್ 92 ಕೊಡಬಾರ್ದು. ಈಗ ನಮ್ದೇನು ಈಗ ನಾವು ಈ ಬಡ ಮನುಷ್ಯ ಏನು ಪ್ಲಾಟ್ ಬರ್ಬೇಕಾಗಿತ್ತಲ್ಲ ಅಂತ ಇವ್ನು ಕೊಡಬಾರ್ದು ಕೋರ್ಟ್ ಏನು ಹೇಳಿಲ್ಲ ನಮ್ಗೆ. ಬಟ್ ಇವ್ರು ಮಿನಿಸ್ಮೆಂಟ್ ಇಂಟ್ರೆಸ್ಟ್ ಮಾಡ್ಕೊತಾರೆ. ಫಿಸಿಕಲ್ ಐತ್ರಲ್ಲ ಐತೆ ರೀ ಸೈಟ್ ಐತೆ ಸರ್. ಬಟ್ ಅವರು ಫೈನಾನ್ಸಿಯಲ್ ಮಾಡ್ಕೊಡ್ಬೇಕು ಸರ್. ಈಗ ನೇಮ್ ಇಲ್ರಿ ಪ್ಲಾಟ್ 93 ಒಳಗೆ ಕಟ್ಟಾತನ್ರಿ. ಐತೆ ಸರ್ ಐತೆ ಸರ್ ಐತೆ ಕಟ್ಟೆ ಅನ್ನೋದು ಏನು ಸರ್ ಐತಲ್ರಿ ಅಷ್ಟು PR ಕಾರ್ಡ್ ಎಷ್ಟು ಮಂದಿ ಐತೆ ನೋಡ್ರಿ ತೊಗೊಬರ್ತೀನಿ.